ಮಠಗಳು ಪ್ರಾಚೀನ ಕಾಲದಿಂದಲೂ ಅನ್ನದಾಸೋಹ ಮತ್ತು ಶಿಕ್ಷಣಕ್ಕೆ ಪ್ರಸಿದ್ಧಿ ಪಡೆದ ತಾಣಗಳು. ಅಂತಹ ಒಂದು ಸ್ಥಳವನ್ನು ಎಕ್ಕಿ ತೆಗೆಯಲು ಹೊರಟಾಗ ನನಗೆ ಸಿಕ್ಕದ್ದು ಪಟ್ಟನಾಯಕನಹಳ್ಳಿಯ ಶ್ರೀ ಗುರುಗುಂಡ ಬ್ರಹ್ಮೇಶ್ವರ ಸ್ವಾಮಿ ಮಹಾಸಂಸ್ಥಾನ. ಸ್ಫಟಿಕಪುರಿ ತುಮಕೂರಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸಾಗಿ ಶಿರಾನಗರವನ್ನು ತಲುಪಿ ಇಲ್ಲಿಂದ 20 ನಿಮಿಷಗಳ ಪ್ರಯಾಣವನ್ನು ಮುಗಿಸಿದರೆ ಇಲ್ಲಿಗೆ ತಲುಪಿ ಬಿಡುತ್ತೇವೆ. ಬೇಸರ ಶೈಲಿಯಲ್ಲಿ ನಿರ್ಮಾಣಗೊಂಡ ಇಲ್ಲಿನ ದೇವಾಲಯದ ಅರ್ಧ ಮಂಟಪದೊಳಗೆ ಪ್ರವೇಶಿಸಿ ಮುಖ್ಯ ಮಂಟಪದೆಡೆಗೆ ಸಾಗಿದ್ದ ನನಗೆ ಗರ್ಭಗೃಹದಲ್ಲಿ ವಿರಾಜಮಾನವಾಗಿ ನೆಲೆಸಿದ್ದ ಶಿವಲಿಂಗ ಕಂಡಿತ್ತು. ಸಾಷ್ಟಾಂಗ ನಮಸ್ಕಾರ ಮಾಡಿ ಅಲ್ಲಿನ ಪುರಾತನ ಕೆತ್ತನೆಗಳನ್ನು ಕುತೂಹಲದಿಂದಲೇ ನೋಡುತ್ತಾ ಸಾಗಿದ್ದ ನನಗೆ ಇಲ್ಲಿನ ಕಾಲಭೈರವೇಶ್ವರ, ಅಮೃತ ಶಿಲೆಯಲ್ಲಿ ನಿರ್ಮಾಣಗೊಂಡ ದತ್ತಾತ್ರೇಯ, 1ನೇ ನಂಜಾವಧೂತ ಸ್ವಾಮಿಗಳ ಜೀವ ಸಮಾಧಿಯ ಮೇಲೆ ನಿರ್ಮಾಣಗೊಂಡ ಶಿವಲಿಂಗ ನನ್ನನ್ನು ಆಶ್ಚರ್ಯಚಕಿತನನ್ನಾಗಿಸಿತ್ತು. ದೇವಾಲಯದ ಹೊರಾಂಗಣಕ್ಕೆ ಬಂದು ಇಲ್ಲಿನ ಗೋಶಾಲೆಯತ್ತ ಕಣ್ಣಾಡಿಸಿದ್ದ ನನಗೆ ಪುಂಗನೂರು, ಮಲೆನಾಡು ಗಿಡ್ಡ, ಹಳ್ಳಿಕಾರ್ ಹೀಗೆ ಇನ್ನೂ ಅನೇಕ ತಳಿಗಳ ಹಸುಗಳನ್ನು ಪೋಷಿಸಿದ್ದ ಕೊಟ್ಟಿಗೆ ನನ್ನ ಕಣ್ಣಿಗೆ ಬಿದ್ದಿತ್ತು. ವಿಶಾಲವಾದ ಉಪಹಾರ ಮಂದಿರ, ಕರ್ನಾಟಕದಲ್ಲೇ 2ನೇ ಅತಿ ದೊಡ್ಡ ಕಲ್ಲುಗಾಲಿಗಳನ್ನು ಹೊಂದಿರುವ ರಥಗಾಲಿಗಳು ಇಲ್ಲಿನ ಹಿರಿಮೆಗೆ ಮತ್ತೊಂದು ಗರಿ ಎಂಬಂತೆ ಕಂಡಿದ್ದವು. ಕಾಲಗರ್ಭದಲ್ಲಿ ಕಣ್ಮರೆಯಾದ ಇಲ್ಲಿನ ಇನ್ನೂ ಅದೆಷ್ಟೋ ಗತವೈಭವಗಳನ್ನು ನೆನೆಯುತ್ತಾ ಇಲ್ಲಿಂದ ಮುಂದೆ ಸಾಗಿದ್ದವು ನನ್ನ ಹೆಜ್ಜೆಗಳು.